वन जीव पर्यावरण मंत्री ईश्वर खंडरे ने कहा कि गृह स्वास्थ्य योजना का प्रभावी क्रियान्वयन किया जाना चाहिए। वे शुक्रवार को जिला पंचायत कार्यालय सभा कक्ष में जिला प्रशासन, जिला पंचायत, जिला स्वास्थ्य एवं परिवार कल्याण विभाग, जिला सर्विलांस इकाई एवं जिला संक्रामक रोग नियंत्रण प्रकोष्ठ के सहयोग से आयोजित गृह स्वास्थ्य योजना कार्यक्रम के उद्घाटन अवसर पर बोल रहे थे। उन्होंने बताया कि स्वास्थ्य सेवा घर घर के आदर्श वाक्य के तहत मधुमेह, उच्च रक्तचाप, मुंह का कैंसर, स्तन कैंसर, गर्भाशय, ग्रीवा का कैंसर, डायबिटिक, फुट डायबिटिक, रेटिनोपैथी, मानसिक स्वास्थ्य विकार, तांत्रिक संबंधी समस्याएं, स्लीप एपनिया, क्रोनिक किडनी रोग, क्रोनिक फेफड़ों की बीमारी, यकृत रोग, एनीमिया जैसी 14 गैर संचारी बीमारियों से पीड़ित 30 वर्ष से अधिक आयु के लोगों को मुफ्त जांच, उपचार और प्रक्रिया के बारे में सलाह प्रदान की जाएगी। उन्होंने कहा कि हमारी सरकार स्वास्थ्य और शिक्षा को उच्च प्राथमिकता दे रही है और बीमारियों पर नियंत्रण करने के लिए और भी कदम उठा रही है। उन्होंने कहा कि डॉक्टरों, आयुष अधिकारियों और आशा कार्यकर्ताओं की इसमें बहुत बड़ी भूमिका है। उन्हें घर घर जाकर 100% लक्ष्य हासिल करना चाहिए। कार्यक्रम में जिला कलेक्टर शिल्पा शर्मा, जिला पंचायत के मुख्य कार्यकारी अधिकारी गिरीश पडोले, जिला स्वास्थ्य एवं परिवार कल्याण विभाग के अधिकारी ज्ञानेश्वर निर्गुड़े, जिला शल्य चिकित्सक अहमुद्दीन, जिला सर्वेक्षण अधिकारी शंकरप्पा बब्बा सहित जिला और तालुका स्तर के अधिकारी, नर्स, टेक्नीशियन और आशा कार्यकर्ता उपस्थित थे। केपी न्यूज के कैमरामैन पप्पूराज का कवरेज। देश विदेश और स्थानीय समाचारों के लिए चैनल को लाइक, शेयर और सब्सक्राइब करना ना भूलें। ಗರ್ಭಕಂಠದ ಕ್ಯಾನ್ಸರ್, ಗರ್ಭಕೋಶದ ಕ್ಯಾನ್ಸರ್, ಇಸ್ಟೆಕ್ಟೋಮಿ ಅಂದ್ರೆ ಗರ್ಭಕೋಶದ ಕ್ಯಾನ್ಸರ್ ಏನು? ಈಗ ನಮ್ಮಲ್ಲಿ ಗರ್ಭಕೋಶದ ಕ್ಯಾನ್ಸರ್ ಎಲ್ಲೋ ಚರ್ಚೆ ಬಂದಿತ್ತಪ್ಪ ಅಂತ ಕೇಳ್ತಾ ಇದ್ದೀನಿ. ಬಹಳ ವ್ಯಾಪಕವಾಗಿದೆ, ಗೊತ್ತಾಗೋದಿಲ್ಲ. ವಿಡಿಯೋ ಶೋ ಮೂಲಕ ಪ್ರತಿಯೊಂದು ಕರಪತ್ರಗಳು, ಕೆಲವೊಂದು ಪಾಂಪ್ಲೆಟ್ಸು, ಹ್ಯಾಂಡ್ ಬಿಲ್ಸು ಎಲ್ಲ ಕಡೆ ಗ್ರಾಮ ಪಂಚಾಯತಿ ಕಡೆ, ಪಂಚಾಯತಿಯವ್ರ ಕಡೆಯಿಂದ ಮಾಡಿಸುವಂಥದ್ದು, ಯಾರೀಗ ಉದ್ಯೋಗ ಖಾತ್ರಿ ಕೆಲಸಕ್ಕೆ ಬರ್ತಾರೆ ಮಹಿಳೆಯರು ಅವರಿಗೆಲ್ಲ ಹೇಳುವಂಥದ್ದು, ಇವೆಲ್ಲ ಕಡೆ ಸ್ವಲ್ಪ ಪರಿಸ್ಥಿತಿ ಆಗಲ್ಲ. ಇದೇನು ಲಕ್ಷಣಗಳೇನಿದ್ದಾವೆ, ರೋಗ ಲಕ್ಷಣಗಳು ಏನಿದೆ, ಯಾವ ರೀತಿ ನಿಯಂತ್ರಣ ಮಾಡಬೇಕು ಗೊತ್ತಾಗಬೇಕು ಜನರಿಗೆ. ಮಾಡಿಸ್ತೀವಂದ್ರೆ ಸುಮ್ಮನೆ ಕೂತಲ್ಲೇ ಗೋಪ್ಯವಾಗಿದ್ರೆ ಉಪಯೋಗ ಆಗೋದಿಲ್ಲ. ಗೊತ್ತಾ, ನಿಮ್ ಜವಾಬ್ದಾರಿ ಏನಿದೆ? ಎಲ್ಲ ಕಡೆ ಯೂಟ್ಯೂಬ್ ಮುಖಾಂತರ, ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ, ಪತ್ರಿಕೆಗಳ ಮುಖಾಂತರ, ಜಾಹೀರಾತುಗಳ ಮುಖಾಂತರ, ಕಾರ್ಯಕ್ರಮಗಳ ಮುಖಾಂತರ ಇಸಿಜಿ ಮಾಡಿದಾಗ ಇಸಿಜಿ ಚೇಂಜಸ್ ಬಂದ್ರೆ ಮುಂದೆ ಎಂಜಾಯ್ ಮಾಡ್ತಾರೆ. ಪ್ಯಾಥಾಲಜಿಕಲ್ ಟೆಸ್ಟಿಂಗ್ ಕಳಿಸ್ತಾರೆ. ಪ್ಯಾಥಾಲಜಿಕಲ್ ಟೆಸ್ಟ್ ಕಳಿಸಿದ್ಮೇಲೆ ಕನ್ಫರ್ಮೇಶನ್ ಬಂದ್ಮೇಲೆ ಪ್ಯಾಥಾಲಜಿಕಲ್ ಟೆಸ್ಟ್ ಅಂದ್ರೆ ಬ್ಲಡ್ ಟೆಸ್ಟ್, ಬಯೋಪ್ಸಿ ಟಿಶ್ಯೂ ಟೆಸ್ಟ್. ಇದು ಸ್ವಲ್ಪ ಬಹಳಷ್ಟು ಕಡೆ ಈ ಮಹಿಳೆಯರು ಬ್ರೆಸ್ಟ್ ಕ್ಯಾನ್ಸರ್ ಸಾಯ್ತಾ ಇದ್ದಾರೆ, ಗೊತ್ತಾ? ಮಾನ್ಯ ಪ್ರಿನ್ಸಿಪಾಲ್ ಸೆಕ್ರೆಟರಿ, ಕಮಿಷನರ್ ಮತ್ತು ನಿಮಾನ್ಸ್ ಡೈರೆಕ್ಟರ್ ಇದ್ದಾರೆ. ಒಂದು ವರ್ಚುವಲ್ ಮೀಟಿಂಗ್ ಆಗಿತ್ತಂದರೆ ನಮಗೆ ಅದು ನಿಮಾನ್ಸ್ ಮಾಡಲನ್ನು ಸಿಗ್ಬಿಡುತ್ತೆ ಸರ್. ಸೊ ಆ ಮಾಡಲ್ನ ತೊಗೊಂಡ್ಬಿಟ್ಟು ನಾವು ಜಿಲ್ಲಾ ಮಟ್ಟದಲ್ಲಿ ಒಂದು ರಿಹಾಬಿಲಿಟೇಷನ್ ಸೆಂಟರ್, ಇಟ್ ಕವರ್ಸ್ ವಿತ್ ಆಲ್ ದ ಡಿಸೀಸಸ್. ನೀವು ಪ್ಲಾನ್ ಮಾಡಿದ್ರೆ ನಾನು ಫಂಡ್ ಕೊಡ್ತೇನೆ. ಅದೇ ತಮ್ಮ ಡ್ರಿಂಕ್ಸ್ ಎಲ್ಲ ಒಂದು ಪ್ಲಾನ್ ಮಾಡಿಬಿಟ್ರೆ ಸಪ್ರೇಟ್ ಒಂದು ಅವರಿಗೆ ಒಂದು ಇದು ಮಾಡ್ಕೊಡ್ಬೋದಲ್ಲ. ಸಪ್ರೇಟ್ ಆಗಿ ಮಾಡಿದ್ರೆ ತಮ್ಮ ಪ್ರಿನ್ಸಿಪಾಲ್ ಸೆಕ್ರೆಟರಿ ಜೊತೆ ಒಂದು ಮಾತಾಡ್ಕೊಂಡ್ಬಿಟ್ರೆ ನಾವು ಅದೊಂದು ಅನುಕೂಲ ಆಗುತ್ತೆ ಸರ್. ನಾವು ಸುಮಾರಾಗಿ ಮಾತಾಡಿದ್ದೀವಿ, ಮಾತಾಡಿ ಒಂದು ಪ್ಲಾನ್ ಮಾಡಿ ಅಂತ ಹೇಳ್ತೀವಿ. ಎಸ್ ನೀವು ಮಾಡಿ, ಎಸ್ ಪ್ಲಾನ್ ಮಾಡಿ. ಯಾರಿದ್ದಾರೆ ಎಕ್ಸ್ಪರ್ಟ್ ಡಾಕ್ಟರ್ ಯಾರಿದ್ದಾರೆ ನಿಮ್ಮಲ್ಲಿ? ಅದಕ್ಕೆ ಆದಂಥ ಡಾಕ್ಟರ್ ಇಲ್ಲ, ಹೊರಗಡೆ ಸೈಕ್ಯಾಟ್ರಿ ಡಿಪಾರ್ಟ್ಮೆಂಟ್ಗೆ ನಾವು ಅಟ್ಯಾಚ್ ಮಾಡ್ಕೊತೀವಿ ಸರ್. ಸೈಕ್ಯಾಟ್ರಿ ದೇ ಆರ್ ವೆರಿ ಆಲ್ಸೋ ಇಂಟ್ರೆಸ್ಟೆಡ್. ಸೈಕ್ಯಾಟ್ರಿ ಯಾರಿದ್ದಾರೆ? ಡಾಕ್ಟರ್ ಶ್ವೇತಾ ಪಾಟೀಲ್ ಅಂತ HOD ಇದ್ದಾರೆ ಸರ್. ಶ್ವೇತಾ ಪಾಟೀಲ್ ಅಂತ. ಅವರು ತಾವು ಹೇಳಿದ್ಮೇಲೆ ಅಲ್ಲಿ ಅಭಿಜಿತ್ ಹಾಸ್ಪಿಟಲಲ್ಲಿ, ಉಟಿಗೆ ಹಾಸ್ಪಿಟಲಲ್ಲಿ ಇರ್ತಕ್ಕಂಥ ಎಲ್ಲ ಜನರನ್ನು ಕರೆಸ್ಬಿಟ್ಟು ಅದು ಇದನ್ನ UDID ಕಾರ್ಡ್ ಎಲ್ಲ ಇಶ್ಯೂ ಮಾಡಿದ್ದಾರೆ ಸರ್. ಅಲ್ಲಿ ಕೊಟ್ಟಿದ್ದಾರೆ ಸರ್. ಅದೆಲ್ಲ ಕ್ಯಾಬ್ ಮೋಡಲ್ಲಿ ಅಲ್ಲಿ ಎಲ್ಲ ಜನರಿಗೆ ತರಿಸಿ ಕೊಟ್ಟು ಮಾತಾಡಿದ್ರೆ
ಆದ್ಮೇಲೆ ವೆರಿ 4 ದಿವಸ ಆದ್ಮೇಲೆ ಅವರೇ ಸ್ವಂತ ಮಾಡಿ ಎಲ್ಲ ಮೀಟಿಂಗ್ ಮಾಡ್ಯಾರ, ಆಕ್ಷನ್ ಪ್ಲಾನ್ ಮಾಡ್ತಾರ. ಬಸ್ ದಿವಸ ಏನೇನು ಬೇಕು ನಾವೆಲ್ಲ ಶುರು ಮಾಡ್ಬಿಟ್ಟು ಸರ್ ಆಲ್ರೆಡಿ ಮಾತಾಡಿದ್ರು ಅಂತ ಹೇಳ್ಯಾರ. ನಾವು ದಿವಸ ಮೀಟಿಂಗ್ದಾಗ ಶ್ವೇತಾ ಪಾಟೀಲ್ ಎಲ್ಲ ಅವ್ರಿಗೆ ಏನು ಔಷಧಿ ಬೇಕಾಗಿದೆ ನಾವು ಆಸ್ಪತ್ರೆಯಲ್ಲಿ ನಾವೇ ಖರೀದಿ ಮಾಡಿ ಕೊಡ್ಬೋದಲ್ಲ. ನಿಮ್ಮ ಬ್ರಿಮ್ಸ್ ಅಲ್ಲಿ ಮತ್ತೆ ನಿಮ್ಮ ತಾಲೂಕು ಆಸ್ಪತ್ರೆಯಲ್ಲಿ ನಿರ್ವಹಣೆ ತಾಲೂಕು ಹಾಸ್ಪಿಟಲ್ ಅಷ್ಟು ಪ್ರೊವಿಷನ್ ಇರಲ್ಲ ಸರ್. ಬೇಕಾದ್ರೆ ನ್ಯಾಷನಲ್ ಕ್ಲಿನಿಕಲ್ಲಿ ನಮ್ಮ ಏನು ಎಸೆನ್ಸಿಯಲ್ ಮೆಡಿಸಿನ್ ಇದಾವೆ ಅಷ್ಟೇ ಅವಕಾಶ ಇದೆ ಸರ್. ಈಗ ಮೆಂಟಲ್ ಹೆಲ್ತ್ ತಗೋಬೇಕಾದ್ರೆ ನಿಮ್ಸಲ್ಲೇ ನಾವು ಪ್ರೊವಿಷನ್ ಮಾಡ್ಬೋದು ಸರ್. ಯಾಕಂದ್ರೆ ಸೈಕಾಟ್ರಿಸ್ಟ್ ಇರ್ತಾರೆ ಸರ್ ಅಲ್ಲಿ. ನಮ್ಮ ಟೀಮಲ್ಲಿ 2 ಟೀಮ್ ಇದೆ ಸರ್. ನಾವು ಪ್ರತಿ ತಿಂಗಳು ABRಕ್ಕೆ ದುಡ್ಡೇನು ಬರುತ್ತೆ? ಎಸ್ ಸರ್. ಆ ದುಡ್ಡಲ್ಲಿ ಒಂದು ಪಾರ್ಟ್ ಫಂಡ್ ಅದಕ್ಕೆ ಈಕಿ ಔಷಧಿ ಖರೀದಿ ಮಾಡಿ ಕೊಡ್ಬೇಕು ಅವ್ರಿಗೆ. ಯಾರು ಒಂದು ಬರೋರು ಕೂಸಿ 5,000 ಖರ್ಚಾಗ್ತದೆ ಸರ್. 5,000 ಒಂದು ಕೂಸಿಗೆ 5,000 rupees Per month. ಪರ್ ಮಂತ್. ಅದು ಭಾಳ ಜನ 200 ಇರ್ಬೋದು ಸರ್. 5,000 ಒಂದು 10 lakhದಾಗ ಎಲ್ಲದೂ ಆಗ್ಬಿಡ್ತು ಸರ್. ಜಾಸ್ತಿನೂ ಆಗಿಲ್ಲ. 200 ಲಿಸ್ಟ್ ಅದ ನಮ್ಮಲ್ಲಿ ಆಲ್ರೆಡಿ. ಜಾಸ್ತಿ ಇದ್ದಾರೆ, ಬಟ್ ಬಡವರು ಇದ್ದರು 200 300 ಎಲ್ಲ ಇರ್ಬೋದು. ಅವರಿಗೂ ನಾವು ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡಿ. ಬಟ್ ಡೇಟಾ ಇಲ್ಲ, ಅದು ಎಷ್ಟು ಜನ ಇದ್ದಾರೆ ಎಕ್ಸಾಕ್ಟ್ ಡಾಟಾ ನಮ್ಮ ಕಡೆ ಸಿಗೋದಿಲ್ಲ ಸರ್. ಬಿಕಾಸ್ ಅದಕ್ಕಾಗಿ ಸಪ್ರೇಟ್ ಆಗಿ ನಮ್ಗೆ ಏನು ಟೀಮ್ ಇಲ್ಲ. ನಾವು ಓನ್ಲಿ ಸೈಕ್ಯಾಟ್ರಿ 2 ಟೀಮ್ ಇದೆ ಸರ್. ಪ್ರತಿ ತಾಲೂಕಾ CSCಗೆ ಪರ್ ಮಂತ್ ಒಂದು ವಿಸಿಟ್ ಇಡ್ತೀವಿ ಸರ್. ಆ ವಿಸಿಟಿಗೆ ಎಲ್ಲ ಎಷ್ಟು ಸೈಕ್ಯಾಟ್ರಿ